ಸಮರ್ಪಕವಾಗಿ ನೀರು ನೀಡದ ಎಲಾಂಟಿ ಕಂಪನಿ ವಿರುದ್ಧ ಪ್ರತಿಭಟನೆ ನಡೆದಿದೆ. ಧಾರವಾಡದ ಪಾಲಿಕೆಯಲ್ಲಿರುವಂತಹ ಕಂಪನಿ ಕಚೇರಿ ಮುಂದೆ ಪ್ರೊಟೆಸ್ಟ್ ನಡೆದಿದೆ. ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರೇ ಪ್ರತಿಭಟನೆಯನ್ನ ನಡೆಸಿರೋದು. ಕಂಪನಿ ಕಚೇರಿ ಮುಂದೆ ಬಿಂದಿಗೆ ಹಿಡಿದು ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಲಾಂಟಿ ಕಂಪನಿ ವಿರುದ್ಧ ಧಿಕ್ಕಾರ ಕೂಗಿ ಬಹಳಷ್ಟು ಸಿಟ್ಟಿಗೆದ್ದು ಬಿಟ್ಟಿದ್ರು ಇವತ್ತು ಮಹಿಳೆಯರು. ಎಲಾಂಟಿ ಕಂಪನಿ ಕಚೇರಿಗೆ ಬೇಗ ಜಡಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಪಾಲಿಕೆಯ ಸದಸ್ಯರು. ಯಾಕೆ ನೀರು ಕೊಡ್ತಾ ಇಲ್ಲ? ಮೊದಲೇ ಬೇಸಿಗೆ, ಈಗ ಸಮರ್ಪಕವಾಗಿ ನೀರು ಬಂದಿಲ್ಲ ಅಂತ ಆದ್ರೆ ಬಹಳ ಕಷ್ಟ ಆಗಿ ಹೋಗ್ಬಿಡುತ್ತೆ. ಧಾರವಾಡ ಪಾಲಿಕೆಯಲ್ಲಿರುವಂತ ಕಂಪನಿ ಕಚೇರಿ ಮುಂದೆ ಪ್ರೊಟೆಸ್ಟ್ ಮಾಡಿದ್ದಾರೆ ಇವತ್ತು ಕೂಡ ಮಹಿಳೆಯರು. ಬಿಂದಿಗೆ ಎಲ್ಲ ಹಿಡ್ಕೊಂಡ್ ಬಂದಿದ್ದಾರಂತೆ. ಎಲಾಂಟಿ ಕಂಪನಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸದಸ್ಯರು. ಸೊ ನೀರು ಬೇಕು, ಇಲ್ಲ ಅಂತ ಅಂದ್ರೆ ನಮ್ಮ ಪ್ರತಿಭಟನೆ ಹೀಗೆ ಮುಂದುವರಿಯುತ್ತೆ ಅನ್ನೋದು ಆ ಸದಸ್ಯರ ಅಥವಾ ಮಹಿಳೆಯರ ಹೋರಾಟಕ್ಕೆ ಕಾರಣ ಆಗಿರುವುದು. ಎಸ್ಟಿ ಪ್ರಮಾಣ ಪತ್ರ ನೀಡದ ಹಿನ್ನೆಲೆ ತಹಶೀಲ್ದಾರ್ ಕಚೇರಿಗೆ ಬೀಗ ಜಡಿಯಲಾಗಿದೆ. ತಹಶೀಲ್ದಾರ್ ಕಚೇರಿಗೆ ಬೀಗ ಹಾಕಿದ್ದಾರೆ ವಾಲ್ಮೀಕಿ ಸಮಾಜದ ಮುಖಂಡರು. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಹಶೀಲ್ದಾರ್ ಕಚೇರಿಗೆ ಬೀಗ ಜಡಿದಿದ್ದಾರೆ. ಎಸ್ಟಿ ಪ್ರಮಾಣ ಪತ್ರಕ್ಕಾಗಿ ನಿರಂತರವಾಗಿ ಹೋರಾಟ ನಡೆಸ್ತಾ ಇದ್ದಾರೆ ಇವರು ಹೋರಾಟಗಾರರು. ಕಳೆದ 1 ವರ್ಷದಿಂದ ಎಸ್ಟಿ ಪ್ರಮಾಣ ಪತ್ರ ನೀಡದ ಹಿನ್ನೆಲೆಯಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಗ್ರೇಡ್ 2 ತಹಶೀಲ್ದಾರ್ ಶರಣಬಸಪ್ಪ ಹೊಸಮನಿ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದ ಹಿನ್ನೆಲೆ ಹೋರಾಟಗಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸ್ನವರು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ತಹಶೀಲ್ದಾರ್ ಕಚೇರಿಗೇನೆ ಬೇಗ ಜಡಿದು ಬಿಟ್ಟಿದ್ದಾರೆ. ನೋಡಿ, ಒಂದು ಹೋರಾಟ ಎಸ್ಟಿ ಪ್ರಮಾಣ ಪತ್ರ ನೀಡದ ಹಿನ್ನೆಲೆಯಲ್ಲಿ. ಯಾಕೆ ನೀಡಿಲ್ಲ? ಹಾಗಾದ್ರೆ ಎಸ್ಟಿ ಪ್ರಮಾಣ ಪತ್ರವನ್ನ ಯಾಕೆ ನೀಡಿಲ್ಲ? ಇದು ಇವರು ಪ್ರಶ್ನೆ ಆಗಿರೋದು. ತಹಶೀಲ್ದಾರ್ ಕಚೇರಿಗೆ ಬೀಗ ಹಾಕಿಬಿಟ್ಟಿದ್ದಾರೆ. ಬೀಗ ಹಾಕಿ ಅಲ್ಲೇ ಪ್ರತಿಭಟನೆ ಕೂತಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಹಶೀಲ್ದಾರ್ ಕಚೇರಿಗೆ ಬೀಗ ಹಾಕಿಬಿಟ್ಟಿದ್ದಾರೆ.